ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಲೈಫ್ ಗ್ರೋತ್ ಯೂಟ್ಯೂಬ್ ಚಾನಲ್. ಓಕೆ ಸ್ನೇಹಿತರೆ, ಈ ಹಿಂದೆ ನಾವು ಸೆಲ್ಫ್ ಎಸ್ಟೀಮ್ ಬಗ್ಗೆ ತಿಳ್ಕೊಂಡಿದ್ವಿ. ಅದು ಪಾರ್ಟ್ ಫಸ್ಟ್. ಇವತ್ತು ಪಾರ್ಟ್ ಸೆಕೆಂಡ್, ಸೆಲ್ಫ್ ಎಸ್ಟೀಮ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳಿಕ್ಕೆ ನಾವು ಹೊರಡ್ತಾ ಇದ್ದೀವಿ. ಸೊ ಇದು ಕೂಡ ತುಂಬ ನಾನು ಶಾರ್ಟ್ ಟರ್ಮಾಗಿ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಆದರೂ ತುಂಬ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ಗಳೆಲ್ಲ ತುಂಬ ಟೈಮ್ ತೊಗೊಂಡಿದೆ. ಸೊ ಆದರೂ ತುಂಬ ಇಂಪಾರ್ಟೆನ್ಸ್ ಇದೆ. ಸೊ ದಯವಿಟ್ಟು ಪೂರ್ತಿ ನೋಡಿ, ಸ್ಕಿಪ್ ಮಾಡಿದೆ. ಆ್ಯಂಡ್ ಇವತ್ತು ನಾನು ಈ ಡ್ರೆಸ್ ಹಾಕೊಂಬಂದಿರೋದಕ್ಕೆ ಕಾರಣ ಏನು ಗೊತ್ತಾ? ಗೊತ್ತಾಗುತ್ತೆ. ಸೊ ಇವತ್ತಿನ ಟಾಪಿಕಲ್ಲಿ ಫಸ್ಟ್ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದು ಏನು ಅಂತ ನೀವೇ ನೋಡಿ, ನೀವೇ ಗೆಸ್ ಮಾಡಿ. ಓಕೆ, ಸೊ ಈ ಒಂದು ಸೆಲ್ಫ್ ಎಸ್ಟೀಮ್ ಬಗ್ಗೆ ನಾವು ಡೆವಲಪ್ಮೆಂಟ್ ಮಾಡಿಕೊಳ್ಳಲಿಕ್ಕೆ 19 ಪಾಯಿಂಟ್ಸ್ಗಳಿದ್ದಾವೆ ಸ್ನೇಹಿತರೆ. 19 ಪಾಯಿಂಟ್ಸ್. ಎಸ್, ಆ 19 ಪಾಯಿಂಟ್ಸ್ ಅಳವಡಿಸ್ಕೊಂಡ್ರೆ ನಾವೊಂದು ಸೆಲ್ಫ್ ಎಸ್ಟೀಮ್ ಅನ್ನೋದು ಕೂಡ ನಮ್ಮಲ್ಲಿ ಒಂದು ಡೆವಲಪ್ಮೆಂಟ್ ಆಗುತ್ತೆ. ಸೊ ಹಾಗಾದರೆ ನೋಡೋಣ, ಹೋಗೋಣ. 19 ಸ್ಟೆಪ್ಸ್ಗಳು ಏನೇನು, ಸೊ ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ಆಗುತ್ತೋ ಇಲ್ವೋ ಅನ್ನೋದು ತಿಳ್ಕೊಳ್ಳಿಕ್ಕೆ ಹೋಗೋಣ. ಸೊ ಅದನ್ನು ನಾವು 100% ಅಳವಡಿಸ್ಕೋಬೇಕು ಸ್ನೇಹಿತರೆ. ನಮ್ಮನ್ನು ನಾವು ಒಂದು ಪ್ರೀತಿಸೋದ್ರಿಂದ ನಮ್ಮ ಒಂದು ಸೆಲ್ಫ್ ಎಸ್ಟೀಮ್ ಅನ್ನೋದು ಹೆಚ್ಚಾಗುತ್ತೆ ಅನ್ನೋದು ಕೂಡ ಆ ಒಂದು ಸ್ಟೆಪ್ಸ್ಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಸೊ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೂ ನಮ್ಮ ಒಂದು ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಓಕೆ ಸ್ನೇಹಿತರೆ, ಓಕೆ ಇವು ಟಾಪಿಕ್ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ತುಂಬ ಲಾಂಗ್ ಇದೆ. ಓಕೆ, ಲೆಟ್ಸ್ ಗೋ. ಎಸ್, ನಾವಿವಾಗ ಈ 19 ಪಾಯಿಂಟ್ಸ್ಗಳನ್ನ ವಿವರವಾಗಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರು. ಸೊ ಇಲ್ಲಿ ಮೊದಲನೇದು ಬಂದ್ಬಿಟ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ. ಎಸ್ ಸ್ನೇಹಿತರೆ, ನಾವು ಇಸ್ತ್ರಿ ಇಲ್ಲದ ಡ್ರೆಸ್ ಮಾಡಿಕೊಂಡ್ರೆ ನಿಮ್ಮನ್ನು ನೀವೇ ಗಮನಿಸಿ ಹೇಗಿರುತ್ತೆ ಅಂತ. ಏನೋ ಕಳ್ಕೊಂಡಾಗೆ ನಿಮ್ಮ ಒಂದು ಸುತ್ತಮುತ್ತಲು ಇರುವರಿಗಿಂತ ಹೆಚ್ಚಾಗಿ ನಿಮ್ಮಲ್ಲಿ ಒಂದು ಕೀಳು ಭಾವನೆ ಕಾಣುತ್ತೆ. ಅನುಭವಿಸ್ತೀರ, ಆ ಥರ ಒಂದು ಅನುಭವನ ಮನಸ್ಸೊಳಗೆ ಅನುಭವಿಸ್ತೀರ. ಹಾಗೆ ಒಂದು ಶುಭ್ರವಾದ ಇಸ್ತ್ರಿ ಮಾಡಿರ್ತಕ್ಕಂತಹ ಒಂದು ಬಟ್ಟೆನ ನೀವು ಹಾಕ್ಕೊಂಡು ಹೋಗಿ, ಸೊ ಅವಾಗ ನಿಮ್ಮ ಮನಸ್ಸು ಯಾವಾಗಲೂ ಉತ್ಸಾಹದಿಂದಿರುತ್ತೆ. ಆಗ ನೀವು ಏನೋ ಒಂದು ಸಾಧನೆ ಮಾಡಿ ಬಂದಿದ್ದೀರಾ ಅನ್ನೋ ಒಂದು, ಇತರರಿಗಿಂತ ಹೆಚ್ಚಿನದಾಗಿ ಸಾಧನೆ ಮಾಡಿದ್ದೀರಾ ಅನ್ನೋ ಒಂದು ಫೀಲಿಂಗ್ಸ್ ಆಗುತ್ತೆ. ಅದನ್ನ ಅನುಭವಿಸ್ತೀರಾ. ಒಮ್ಮೆ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ. ಇದು ಒಂದು ಸೆಲ್ಫ್ ಎಸ್ಟೀಮ್ಗೆ ಕಾನ್ಫಿಡೆನ್ಸ್ ಹೆಚ್ಚಾಗಿ ಬೆಳೆಯುವ ಒಂದು ಮೊದಲನೇ ಒಂದು ವಿಧ ಆಗಿದೆ. ಸೊ ಹಾಗಾಗಿ ಮನಸ್ಸಿಗೂ ಒಂದು ಶರೀರಕ್ಕೂ ಇರುವ ಒಂದು ಅವಿನಾಭಾವ ಸಂಬಂಧ ಇದೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದ್ರಿಂದ. ಓಕೆ, ನಾವು ಈಗಲಿಂದಲೂ ಬಡತನದಿಂದಲೂ ಇದ್ದಾಗ ನಮ್ಮ ಒಂದು ಶರೀರ ತುಂಬ ಕೃಶವಾಗಿ ಕಾಣುತ್ತೆ. ಅದೇ ರೀತಿ ನಾವೊಂದು ಅನಾರೋಗ್ಯವಿದ್ದಾಗ ನಮಗೇನು ಬೇಡ ಅಂತ ಅನಿಸುತ್ತೆ. ಡ್ರೆಸ್ ಬಗ್ಗೆ ನಾವು ಒಂದು ಉದಾಸೀನತೆ ತೋರಿಸ್ತೀವಿ. ಬಟ್ ಡ್ರೆಸ್ಸಿಂಗ್ ಕೋಡ್ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾರು ಹೆಚ್ಚಿನದಾಗಿ ಡ್ರೆಸ್ಸಿಂಗ್ ಕೋಡ್ನ ತುಂಬ ಚೆನ್ನಾಗಿ ಮಾಡ್ಕೋತಿರೋ ಅವರಿಗೆ ಸೆಲ್ಫ್ ಎಸ್ಟೀಮ್ ಕಾನ್ಫಿಡೆನ್ಸ್ ಹೆಚ್ಚಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಎರಡನೇ ಪಾಯಿಂಟ್ ಬಂದು ನಿಮ್ಮನ್ನು ನೀವು ಅಂಗೀಕರಿಸಿ. ಏನು ನಿಮ್ಮನ್ನು ನೀವು ಅಂಗೀಕರಿಸಿ ಅಂದರೆ, ಸ್ನೇಹಿತರೆ, ಬಡತನ ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತ ಆದರೂ, ಅಥವಾ ಒಂದು SSLC 10 ಸಾರಿ ಫೇಲ್ ಆದರೂ
ನಿಮ್ಮನ್ನು ನೀವು ಅಂಗೀಕರಿಸಿ ನಿಮ್ಮನ್ನು ನೀವು ಇಷ್ಟಪಡಿ. ಅಂದರೆ ನೀವು ಬಡತನದಲ್ಲಿ ಚೆನ್ನಾಗೇ ಇಲ್ಲ, ಹಾಗೂ SSLCಯಲ್ಲಿ ನೀವು ತುಂಬ 10 ಸಲ ಫೇಲ್ ಆಗ್ತಿರ್ತೀರ, ಆದರೂ ಸಹ ಈ ಸಲ ಆಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನಾನು ಪಾಸ್ ಆಗ್ತೀನಿ ಒಂದು ಅಂಗೀಕರಿಸ್ಕೊಳ್ಳಿ. ಆ ಥರ ಒಂದು ಪಾಸಿಟಿವ್ ಆಗಿ ಮೋಟಿವೇಶನ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವನ್ನು ಅಂಗೀಕರಿಸ್ಕೊಳ್ಳಿ ಅನ್ನೋ ಒಂದು ಇದರ ಅರ್ಥ ಆಗಿದೆ. ಸೊ ಇದು ಕೂಡ ಒಂದು ಸೆಲ್ಫ್ ಎಸ್ಟೀಮ್ಗೆ ಡೆವಲಪ್ಮೆಂಟ್ ಮಾಡ್ಕೊಳ್ಳೋ ಒಂದು ಎರಡನೇ ವಿಧ ಆಗಿದೆ ಸ್ನೇಹಿತರೆ. ಬೇರೆಯವ್ರ ಹಾಗೆ ನಿಮಗೆ ನೀವೇ ಸಾಟಿ, ಬೇರೆ ಯಾರೂ ಬರಲ್ಲ, ನಿಮಗೆ ನೀವೇ ಸಾಟಿ. ಅದಕ್ಕಾಗಿ ಹೆಮ್ಮೆ ಪಡಿ. ನಿಮ್ಮಲ್ಲಿನ ಒಂದು ಅವಗುಣಗಳನ್ನು ಸರಿಪಡಿಸ್ಕೊಳ್ತಾ ನಿಮ್ಮನ್ನು ನೀವು ಪ್ರೇಮಿಸಿ. ಹಾಗೆ ನೋಡಿ ನಿಮ್ಮಲ್ಲಿ ಒಂದು ಸೆಲ್ಫ್ ಎಸ್ಟೀಮ್ ಹೇಗೆ ಬೆಳೀತದೆ ಎಂದು. ಹಾಗೆ 3ನೇ ಪಾಯಿಂಟಿಗೆ ಬರೋದಾದರೆ, ನಿಮಗೆ ನೀವೇ ಕೆಲವು ಆದರ್ಶಗಳನ್ನು ಸೃಷ್ಟಿಸಿಕೊಳ್ಳಿ. ಏನು ಹಾಗಂದರೆ, ಸ್ನೇಹಿತರೆ, ದಯವಿಟ್ಟು ನಿಮ್ಮನ್ನು ನೀವು ಬೇರೆಯವರೊಡನೆ ಹೋಲಿಕೆ ಮಾಡಬೇಡಿ. ಏನಕ್ಕೆ ಅಂತ ಹೇಳಿದರೆ, ಸೊ ಹಾಗೆ ಅವರ ಒಂದು ಶ್ರೀಮಂತಿಕೆ, ಅವರ ಒಂದು ಸಾಧನೆಗಳ ಬಗ್ಗೆ ಯೋಚಿಸಬೇಡಿ. ನೀವೊಬ್ಬ ಒಂದು ಪ್ರತ್ಯೇಕ ವ್ಯಕ್ತಿ ಅಲ್ವಾ? ಸೊ ಹಾಗಾಗಿ ನಿಮ್ಮ ಒಂದು ಜೀವನದ ಒಂದು ವಿಧಾನವನ್ನು ಸೃಷ್ಟಿಸಿಕೊಳ್ಳಿ. ಸೊ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ನನ್ನ ಒಂದು ಆದರ್ಶಗಳೇನು, ನಿಮ್ಮ ಒಂದು ಜೀವನದ ವಿಧಾನ ಆಗಿರ್ಬೋದು, ನಿಮ್ಮ ಒಂದು ವರ್ತನೆ ಆಗಿರ್ಬೋದು, ಪ್ರೊಫೆಷ್ನಲ್ ಆಗಿ ನೀವು ಏನು ಆಗಬೇಕಂತ ಬಯಸಿದ್ದೀರ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಇತರರೊಡನೆ ಒಂದು ಬಾಂಧವ್ಯದ ಒಂದು ಸಂಬಂಧನ ಇಟ್ಕೊಳ್ಳಿ. ಆದರ್ಶಗಳನ್ನು ಒಂದು ಸಾಧಿಸಲು ಸ್ಟೆಪ್ ಬೈ ಸ್ಟೆಪ್ ಒಂದು ಸಾಧನೆ ಮಾಡ್ತಾ ನಿಮ್ಮ ಬಗ್ಗೆ ಗೌರವದಿಂದ ಒಂದು ಭಾವನೆ ಹೊಂದುವಂಥದ್ದು, ಒಂದು ಆದರ್ಶಗಳನ್ನು ಸೃಷ್ಟಿಸ್ಕೊಳ್ಳುವಂಥದ್ದು. ಈ ಥರ ಮಾಡ್ಕೊಳ್ಳೋದ್ರಿಂದ ಕೂಡ ಈ ಒಂದು ಅಂಶನೂ ಕೂಡ ಸೆಲ್ಫ್ ಎಸ್ಟೀಮ್ಗೆ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗಿದೆ ಸ್ನೇಹಿತರು. ಹಾಗೆ ನೆಕ್ಸ್ಟ್ ಪಾಯಿಂಟಿಗೆ ಬರೋದಾದರೆ, ಆತ್ಮಗೌರವ ಬೆಳೆಸಿಕೊಳ್ಳಿ. ಗೊತ್ತಿರ್ಬೋದು ಆತ್ಮಗೌರವ ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಅಂತ. ಸ್ನೇಹಿತರೆ, ಯಾರಾದರೂ ಒಬ್ಬರು ಒಂಟಿಯಾಗಿರ್ತೀರ, ಮನೆಯಲ್ಲಿ ಯಾರೂ ಇರೋಲ್ಲ, ಸ್ವಲ್ಪ ಹೊತ್ತು ಇರೋದಕ್ಕೆ ನಿಮಗೆ ಆಗುತ್ತಾ? ಸೊ ಒಂಟಿತನ ಏನಾದರೂ ನಿಮಗೆ ಕಾಡ್ತಾ ಇರುತ್ತಾ? ವಾಸ್ತವಿಕವಾಗಿ ಹೇಳಬೇಕಂತ ಹೇಳಿದ್ರೆ ಸ್ನೇಹಿತರೆ, ಯಾರು ತಮ್ಮನ್ನು ತಾವು ಪ್ರೀತಿಸುವುದಿಲ್ಲವೋ ಅವ್ರು ಯಾವಾಗಲೂ ಏಕಾಂಗಿಯಾಗಿರಲ್ಲ, ಅಂದರೆ ಒಂಟಿಯಾಗಿರಲ್ಲ. ಏಕೆಂದರೆ ತನ್ನ ಬಣ್ಣಿಸಲು ಜನ ಬೇಡವೇ? ಅದಕ್ಕೆ ಯಾವುದೇ ಒಂದು ವ್ಯಕ್ತಿಗಾದರೂ ಮೊದಲು ತನ್ನ ಮೇಲೆ ತನಗಿಷ್ಟ ಇರಬೇಕು ಹೊರತು ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು. ಬೇರೆಯವ್ರು ಇಷ್ಟಪಡಲಿ ಅನ್ನೋದಕ್ಕಿಂತ ಮೊದಲು ನಮ್ಮ ಬಗ್ಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದನ್ನು ನಾವು ಬೆಳೆಸ್ಕೋಬೇಕಾಗತ್ತೆ. ಅದು ಬೆಳೆಸ್ಕೊಳ್ಳೋದ್ರಿಂದ ನಮ್ಮಲ್ಲಿ ಒಂದು ಆತ್ಮಗೌರವ ಹೆಚ್ಚಾಗುತ್ತೆ ಸ್ನೇಹಿತರು. ಸೊ ಹಾಗೆ ನೀವು ನಿಮ್ಮಲ್ಲಿನ ಕೆಲವೊಂದು ಗುಣಗಳನ್ನ ಮೆಚ್ಕೊಳ್ಳಿ. ಒಂದು ಅಭಿಮಾನಿಸೋ ಒಂದು ಲಕ್ಷಣಗಳು ಏನು, ನಿಮ್ಮಲ್ಲಿ ಒಂದು ಕೆಲವೊಂದು ಒಳ್ಳೆಯ ಗುಣಗಳು ಏನೇನಿದ್ದಾವೆ ಅದ್ರ ಬಗ್ಗೆ ಮೆಚ್ಚುಗೆ ಪಡಿ, ಹೆಮ್ಮೆ ಪಡಿ. ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಿ. ಸೊ ಆಗ ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ಏನಾಗುತ್ತೆ, ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಆಗ ಒಂದು ಆತ್ಮಗೌರವ ಹೆಚ್ಚಾಗುತ್ತೆ. ಇದು ಕೂಡ ಒಂದು ಸೆಲ್ಫ್ ಎಸ್ಟೀಮಿಗೆ ಒಂದು ಅಂಶ ಆಗಿದೆ ಡೆವಲಪ್ಮೆಂಟ್ ಆಗೋದಕ್ಕೆ. ಹಾಗೆ 4ನೇ ಪಾಯಿಂಟಿಗೆ ಬರೋಣ. ಸೊ ತುಂಬ ಇದೆ ಪಾಯಿಂಟ್ಸು, ಬೇಗ ಹೋಗೋಣ. ಓಕೆ, 5ನೇದು ಬಂದ್ಬಿಟ್ಟು ರಾಗ ದ್ವೇಷಾತೀತ ನಿರ್ಣಯಗಳನ್ನು ಮಾಡಿ. ಅಂದರೆ ನೀವು ಯಾರ ಹತ್ರ ಆದರೂ ಸಂಬಂಧಿಕರಲ್ಲಿ, ಸ್ನೇಹಿತರ ಜೊತೆ, ಇಲ್ಲ ತನ್ನ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆ ಏನಾದರೂ ಜಗಳ ಮಾಡಿಕೊಂಡ್ರೆ, ಸೊ ಆ ಕ್ಷಣದಲ್ಲಿ ಕೋಪ ಇರುತ್ತೆ. ಕೋಪದಲ್ಲಿ ಒಂದು ಗಾದೆ ಇದೆ, ಕೋಪದಲ್ಲಿ ಮೂಗು ಕೈದ್ಕೊಂಡ್ರೆ ಹೋಗಿದ್ದು ಮನಸ್ಸು ಶಾಂತವಾದ ಮೇಲೆ ಮೂಗು ವಾಪಸ್ ಬರ್ತದೆ ಅಂತೇಳಿ.
ಇದೊಂದು ಗಾದೆನೇ ಇದೆ. ಸೊ ಬಹಳಷ್ಟು ಜನ ತಮ್ಮಲ್ಲಿನ ಒಂದು ಕೋಪ ತಾಪ, ಒಂದು ರಾಗದ್ವೇಷಗಳಿಗೆ ಅನುಗುಣವಾಗಿ ನಿರ್ಣಯಗಳನ್ನು ತೆಗೊಳ್ತಿದ್ದಾರೆ. ಸೊ ಇದರಿಂದ ಒಂದು ಎಮೋಷನ್ಸ್ ಎಂದಿಗೂ ನಿಮ್ಮಲ್ಲಿರೋ ಒಂದು ಜ್ಞಾನವನ್ನು ಹೊರಗಡೆ ಬಿಡಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಆ ಸಮಯದಲ್ಲಿ ನಿಮ್ಮ ಒಂದು ಈ ಥರ ಆಲೋಚನೆಗಳು ರಾಗದ್ವೇಷ ಮಾಡೋದ್ರಿಂದ ಮೆದುಳು ಯಾವುದೇ ಒಂದು ಡೆವಲಪ್ಮೆಂಟ್ ಮಾಡಬೇಕು, ಏನೋ ಒಂದು ವರ್ಕ್, ಒಂದು ಒಳ್ಳೆ ಆಟಿಟ್ಯೂಡ್ ಬೆಳೆಸ್ಕೋಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿದ್ದಾಗ ನಿಮ್ಮ ಒಂದು ಮೆದುಳು ವರ್ಕ್ ಆಗೋದಿಲ್ಲ ಸ್ನೇಹಿತರೆ. ಓಕೆ, ಸೊ ಎಮೋಷನ್ ಇರಬೇಕು. ಯಾವ ಥರ ಇರಬೇಕು? ಚಿಕ್ಕ ಮಗುನ ನೋಡಿದಿರಲ್ವಾ, ಚಿಕ್ಕ ಮಕ್ಕಳಿಗೆ ನೀವು ಎಷ್ಟೇ ಹೊಡೀರಿ ಬಡೀರಿ ಏನೇ ಮಾಡಿ ಆ ಮಗು 5 ನಿಮಿಷ 10 ನಿಮಿಷ ಆದ ತಕ್ಷಣ ಮತ್ತೆ ಮೊದಲಿನ ಥರ ನಾರ್ಮಲಾಗಿ ಎಲ್ಲರೂ ಚೆನ್ನಾಗಿ ಮಾತಾಡಿಸುತ್ತೆ, ಖುಷಿಯಾಗಿರುತ್ತೆ. ಸೊ ಆ ಥರನ ಬೆಳೆಸ್ಕೊಳ್ಳೋದನ್ನು ರೂಢಿಸ್ಕೊಳ್ಳೋದ್ರಿಂದ ನಮ್ಮ ಒಂದು ರಾಗದ್ವೇಷತೆ ಏನಿದೆ ಆ ನಿರ್ಣಯಗಳು ಅಂತಂತಂದರೆ ಆ ಒಂದು ದ್ವೇಷ ಮಾಡೋದು, ಅಸೂಯೆ ಪಟ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಇದನ್ನು ನಾವು ಕಂಪ್ಲೀಟಾಗಿ ಸರ್ವನಾಶ ಮಾಡಿಬಿಡಬೇಕು. ಸೊ ಇದಿರೋದ್ರಿಂದ ಮನುಷ್ಯನ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುತ್ತದೆ ಸ್ನೇಹಿತರೆ, 100%. ಸೊ ಇದರಿಂದ ತುಂಬ ಆದಷ್ಟು ದೂರ ಇರೋದು ಒಳ್ಳೆಯದು. ಓಕೆ, ಸೊ ಇದು ಕೂಡ ನಾವು ಅವಾಯ್ಡ್ ಮಾಡೋದ್ರಿಂದ ಸೆಲ್ಫ್ ಎಸ್ಟೀಮ್ ಕೂಡ ಡೆವಲಪ್ಮೆಂಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋದಾದರೆ, ಜೀವನ ಚರಿತ್ರೆಗಳನ್ನು ಓದಿರಿ. ರೀಡಿಂಗ್ ಬಯೋಗ್ರಾಫಿಕ್ಸ್ ಆ್ಯಂಡ್ ಆಟೋಗ್ರಾಫಿಕ್ಸ್, ಸ್ಪೋರ್ಟ್ಸ್ ಆಗಿರ್ಬೋದು, ಪೋಸ್ಟರ್ಸ್ ಆಗಿರ್ಬೋದು, ಆ್ಯಂಡ್ ಕಾಂಟ್ರಾಕ್ಸ್ಟ್ ಒಂದು ಕಂಪ್ಯಾರಿಸನ್ ಆ್ಯಂಡ್ ಲೆವೆಲ್ ರೀಡಿಂಗ್ ಪ್ಯಾಸೇಜಸ್, ಎನಿ ಒನ್. ಸೊ ಆತ್ಮಕಥೆಗಳ ಬುಕ್ಕು, ಒಬ್ಬ ವ್ಯಕ್ತಿ ಅವನ ಬಗ್ಗೆ ತನ್ನ ಒಂದು ಕೀಳರಿಮೆ ಉಂಟಾಗ್ತಿದ್ರೆ, ಕೆಲವೊಬ್ಬ ವ್ಯಕ್ತಿ ಜೀರೋಯಿಂದ ಹೀರೋ ಹೇಗಾದ ಅನ್ನೋದು ಕೆಲವು ಚರಿತ್ರೆ ಬುಕ್ಗಳು ಸಿಗುತ್ತೆ. ಅದನ್ನು ಓದಿ ಸ್ನೇಹಿತರೆ, ಅದರಿಂದ ನಿಮಗೆ ಒಳ್ಳೆ ಒಂದು ಇನ್ಸ್ಪಿರೇಷನ್ ಉಂಟಾಗುತ್ತೆ. ಆಗ ನಮ್ಮಲ್ಲೇ ಒಂದು ನಂಬಿಕೆ, ಸೆಲ್ಫ್ ಎಸ್ಟೀಮ್ ಅನ್ನೋದು ಬೆಳೆಯುತ್ತೆ ಸ್ನೇಹಿತರೆ. ಇದು ಕೂಡ ಒಂದು ಸೆಲ್ಫ್ ಎಸ್ಟೀಮ್ಗೆ ಡೆವಲಪ್ಮೆಂಟ್ ತುಂಬ ಯೂಸ್ಫುಲ್ ಆಗಿದೆ. ಸೊ ಹಾಗಾಗಿ ಈ ಒಂದು ಜೀವನ ಚರಿತ್ರೆಗಳನ್ನು ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಸ್ನೇಹಿತರೆ, ತುಂಬ ಯೂಸ್ಫುಲ್ ಇದೆ. ಹಾಗೆ ನೆಕ್ಸ್ಟ್ ಮುಂದೆ ಹೋಗೋಣ. ಸುಳ್ಳು ಹೇಳ್ಬೇಡಿ. ನೋಡಿ, ಚಿತ್ರದಲ್ಲಿ ಬನಾನಾ ಅಂತ ತೋರಿಸ್ತಿದ್ದಾನೆ, ಅದು ಬನಾನಾ ಅಲ್ಲ, ಯಾವುದಿರ್ಬೋದು, ಆ್ಯಪಲ್. ಸೊ ನಿಮಗೆ ಸುಳ್ಳು ಹೇಳ್ಬೇಡಿ ಅನ್ನೋದು ಎಕ್ಸಾಂಪಲ್ ಇಮೇಜ್ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಟು ಲೈ ಟು ಮೀ ಅಂತೇಳಿ. ನಮ್ಮ ಒಂದು ಪ್ರಾಚೀನ ಕಾಲದಿಂದಲೂ ದೊಡ್ಡವರು ಒಂದು ಅನುಭವಸ್ಥರು ಹೇಳ್ತಾ ಬರ್ತಾ ಇದ್ದಾರೆ. ಸೊ ಆದರೆ ಇವತ್ತಿಗೂ ಸಹ ನಾವು ಒಂದು ಸುಳ್ಳನ್ನು ಹೇಳದೆ ದಿನಗಳೇ ಇಲ್ಲ. ಎಸ್ ಆರ್ ನೋ? ಎಸ್, ಪ್ರತಿದಿನ ನಾವು ಒಂದಲ್ಲ ಒಂದು ಸುಳ್ಳುಗಳನ್ನು ಹೇಳ್ತಾನೆ ಇರ್ತೀವಿ. ಅದು ಒಳ್ಳೆಯದಕ್ಕಾಗಿರ್ಬೋದು, ಕೆಟ್ಟದಕ್ಕಾಗಿರ್ಬೋದು. ಬಟ್ ಸುಳ್ಳುಗಳನ್ನು ನಾವು ಯಾವತ್ತೂ ಅವಾಯ್ಡ್ ಮಾಡಿಲ್ಲ, ಸುಳ್ಳುಗಳನ್ನು ಹೇಳ್ತಾ ಹೋಗ್ತಾ ಇದ್ದೀವಿ. ಸೊ ನಿಜ, ಆಪತ್ಕಾಲದಲ್ಲಿ ಅದು ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಆ ಕ್ಷಣದಲ್ಲಿ ಸುಳ್ಳು ಹೇಳ್ಬೋದು. ಬಟ್ ಆ ಸುಳ್ಳು ಇನ್ನೊಬ್ಬರಿಗೆ ನೋವು ಕೊಡುವಂತಿರಬಾರ್ದು ಸ್ನೇಹಿತರೆ. ಓಕೆ, ಅದನ್ನು ಯಾವಾಗಲೂ ರೂಢಿ ಮಾಡ್ಕೋಬಾರ್ದು. ಎಲ್ಲದಕ್ಕೂ ಸುಳ್ಳು ಹೇಳೋದು, ಒಂದು ಸುಳ್ಳು ಹೇಳಿ ಮತ್ತೊಂದನ್ನು ಸುಳ್ಳು ಹೇಳೋಕ್ಕೆ 1000 ಸುಳ್ಳು ಹೇಳಬೇಕಾಗತ್ತೆ ಸ್ನೇಹಿತರೆ, ನೆನಪಿಟ್ಕೊಳ್ಳಿ ಇದನ್ನು. ಸತ್ಯ ಕಹಿ ಇರುತ್ತೆ, ಬಟ್ ಒಂದು ಸಲ ಸತ್ಯ ಹೇಳಿದಾಗ ನಿಮಗೆ ಆ ಕ್ಷಣದಲ್ಲಿ ಕೋಪ ಇರ್ಬೋದು, ಇದಾಗ್ಬೋದು. ಬಟ್ ಬಹಳ ದಿನಗಳ ನಂತರ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ. ಅವ್ರ ಲೈಫಲ್ಲಿ ಒಂದು ಬ್ಯಾಡ್ ಒಪಿನಿಯನ್, ಲೈಫ್ನ ಒಂದು ಎಕ್ಸ್ಪೀರಿಯನ್ಸ್ನ ಅನುಭವಿಸಿದಾಗ. ಸೊ ಸುಳ್ಳು ಹೇಳ್ತಾ ಹೋದರೆ ನಿಮ್ಮೇಲಿನ ಒಂದು ಕಾನ್ಫಿಡೆನ್ಸ್, ಒಂದು ನಂಬಿಕೆನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರು. ಸೊ ಹಾಗಾಗಿ ದಯವಿಟ್ಟು ಸುಳ್ಳು ಹೇಳಿಬಿಡಿ. ಇದು ಕೂಡ ಒಂದು ಸೆಲ್ಫ್ ಎಸ್ಟೀಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅವಶ್ಯಕತೆ ಇರೋವಂಥದಕ್ಕೆ ಸುಳ್ಳು ಹೇಳಿ ಅಂತಂತಂದರೆ ನಾನು ಹೇಳ್ತಾ ಇರೋದು ಅದು ಇನ್ನೊಬ್ಬರಿಗೆ ಬೆನಿಫಿಟ್ಸ್ ಆಗಬೇಕು, ತುಂಬ ಹೆಲ್ಪ್ಫುಲ್ ಆಗಿರಬೇಕು, ಇನ್ನೊಬ್ಬರಿಗೆ ಮನಸ್ಸು ನೋಯಿಸೋ ಥರ ಇರಬಾರ್ದು. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಮಕ್ಕಳೊಡನೆ ಆಟವಾಡಿ.
ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟು. ಮಕ್ಕಳ ಜೊತೆ ಆಟೋಡೋದ್ರಿಂದ ನಮಗೆ ಒಂದು ದೊಡ್ಡವರು ಒಂದು ಚಿಕ್ಕ ಏಜು ಬಾಲ್ಯದ ಒಂದು ಆಟವಾಡಿರೋದೆಲ್ಲ ನೆನಪುಗಳು ಬರುತ್ತೆ. ಅದು ತುಂಬ ಮೆಮೊರೇಬಲ್, ತುಂಬ ಇರುತ್ತೆ. ಬಿಡುವಾದಾಗೆಲ್ಲ ಮಕ್ಕಳ ಜೊತೆ ಆಟೋಡೋದ್ರಿಂದ ನಿಮ್ಮ ಒಂದು ಮನಸ್ಸು ರಿಲ್ಯಾಕ್ಸ್ ಆಗಿರುತ್ತೆ. ಯಾವಾಗಲೂ ಅವರು ಆಡೋ ಮಾತುಗಳನ್ನು ಕೇಳಿ ಪುಟ್ಟ ಮಾತಾಡ್ತಾ ತುಂಬ ಆನಂದವಾಗಿ, ತುಂಬ ಖುಷಿಯಾಗಿ ಆ ಮಾತಾಡೋಗಳನ್ನು ಆಲಿಸಿ, ಅವರ ಕನಸುಗಳನ್ನು ಕೇಳಿ, ಅವರಲ್ಲಿರೋ ಒಂದು ಸ್ಪೆಷಲ್ ಟ್ಯಾಲೆಂಟನ್ನು ಒಂದು ಗಮನಿಸಿ, ವಿಚಿತ್ರವಾದ ಒಂದು ಅವರ ಅಭಿಪ್ರಾಯಗಳು ಕೇಳ್ತಾ ಹೋಗ್ತಿದ್ರೆ ನಿಮ್ಮ ಒಂದು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ಒಂದು ಅವರ ಒಂದು ಕೊಡುವಂಥ ಕಾರಣಗಳಿದೆಯಲ್ಲ, ಅದನ್ನು ತಿಳ್ಕೊಳ್ಳಿ. ಮಕ್ಕಳಲ್ಲಿರೋ ಒಂದು ಕೆಲವೊಂದು ಐಡಿಯಾಸ್ಗಳು ಅದನ್ನು ತಿಳ್ಕೊಳ್ಳಿ. ಅವರ ಒಂದು ಆಸೆ ಆಕಾಂಕ್ಷೆಗಳನ್ನ ತಿಳ್ಕೊಳ್ಳಿ. ಅವ್ರ ಜೊತೆ ಆಟ ಆಡಿದಾಗ ನಿಮ್ಮ ಒಂದು ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಸ್ನೇಹಿತರೆ. ಸೊ ಇದು ಕೂಡ ಒಂದು ಸೆಲ್ಫ್ ಎಸ್ಟೀಮ್ಗೆ ತುಂಬ ಬೆನಿಫಿಟ್ಸ್ ಇರುವಂಥದ್ದು. ಓಕೆ, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಪ್ರತಿದಿನ ಅರ್ಧ ಗಂಟೆ ನಿಮಗಾಗಿ ಮೀಸಲಿಡಿ. ಎಸ್ ಸ್ನೇಹಿತರೆ, ಪ್ರತಿದಿನ ನಿಮಗಾಗಿ ಒಂದು ಅರ್ಧ ಗಂಟೆ ಟೈಮ್ ಕೊಡಬೇಕಾಗತ್ತೆ. ನಿದ್ದೆಯಿಂದ ಎದ್ಮೇಲೆ ಬೆಳಗ್ಗೆ ಟೈಮ್ ಕೊಡ್ತೀರಾ. ಯಾವ ಥರ ಟೈಮ್ ಕೊಡ್ತೀರಾ ಅಂತ ಹೇಳಿದ್ರೆ, ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಅರ್ಧ ಗಂಟೆ ಕಣ್ಮುಚ್ಚಿ ಮಲಗಿ ಸ್ನೇಹಿತರು. ಕಣ್ಮುಚ್ಚಿ ಮಲಗಿಬಿಟ್ಟು ನೀವು ಅನ್ಕೋಬೇಕು, ಮೈಂಡಲ್ಲಿ ರಿಮೈಂಡ್ ಮಾಡ್ಕೋಬೇಕು, ಈ ದಿನ ನೀವು ಮಾಡಬೇಕಾದಂಥ ಕೆಲಸಗಳೇನು. ಅವನ್ನು ಅತ್ಯಂತ ಒಂದು ಸಮರ್ಪಕವಾಗಿ ಮಾಡಲು ನೀವು ಏನು ಮಾಡಬೇಕು, ಹೇಗೆ ನಡ್ಕೋಬೇಕು ಅಂತ ಅದನ್ನು ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಗಮನಿಸಿ, ಇದು ಒಂದು ನಿಮ್ಮೊಂದು ಜೀವನ ಸ್ನೇಹಿತರೆ. ನೀವೆಷ್ಟು ಇದನ್ನು ಪ್ರಾಮಾಣಿಕತೆಯಿಂದ ನಡೆಸ್ತಿರೋ ಅದು ನಿಮ್ಮ ಒಂದು ಕೈಲಿದೆ. ಡಿಪೆಂಡ್ಸ್ ಅಪಾನ್ ಯು ಆರ್ ಪ್ಲ್ಯಾನಿಂಗ್. ಓಕೆ, ನೀವೇನೇ ಮಾಡಿದರೂ ಒಂದು ವ್ಯಕ್ತಿತ್ವ ವಿಕಾಸನ ಹೊಂದಿರುವಂತಿರಬೇಕೇ ಹೊರತು ಅದು ಕುಗ್ಗಬಾರ್ದು. ಓಕೆ, ಸೆಲ್ಫ್ ಎಸ್ಟೀಮ್ ಇದು ಕೂಡ ಒಂದು ಡೆವಲಪ್ಮೆಂಟ್ ಆಗುವಂಥದ್ದು. ಆಕ್ಟಿವಿಟೀಸ್, ಎನಿ ಒನ್ ಆಕ್ಟಿವಿಟೀಸ್ ಏನಾದರೂ ಮಾಡಿ, ಯೋಗಾಸನ ಮಾಡಿ, ಏನಾದರೂ ಒಂದು ಮೆಡಿಟೇಷನ್ ಆಗಿರ್ಬೋದು, ನಿಮಗಾಗಿ ಒಂದು ಟೈಮನ್ನು ಕೊಡಿ. ಸೆಲ್ಫ್ ಎಸ್ಟೀಮ್ ಅದೇ ಅರ್ಥ. ಇದು ನಿಮ್ಮ ಮೇಲೆ ಒಂದು ಗೌರವ ಭಾವನೆ ಕಡಿಮೆ ಆಗದಿರಲಿ ಅನ್ನೋದು, ಇದು ಕೂಡ ಒಂದು ನಿಮಗಾಗಿ ಒಂದು ಟೈಮ್ ಕೊಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ವಾಕಿಂಗ್ ರೂಢಿ ಮಾಡಿಕೊಳ್ಳಿ. ಎಸ್, ಪ್ರತಿದಿನ ವಾಕಿಂಗ್ ಮಾಡಿ ಆದಷ್ಟು. ಇದರಿಂದ ನಿಮ್ಮ ಒಂದು ಆರೋಗ್ಯ ಸುಧಾರಿಸುತ್ತದೆ. ವಾಕಿಂಗ್ ಹೋದಾಗ ನಿಮ್ಮ ಒಂದು ಒಳಗಿರ್ತಕ್ಕಂತಹ ಒಂದು ಶಕ್ತಿ ಇದೆಯಲ್ಲ, ಅದನ್ನು ಬಡಿದೆಬ್ಬಿಸಿ. ಸ್ನೇಹಿತರೊಡನೆ ನೀವು ಆಡಿರ್ತಕ್ಕಂತಹ ಆಟಗಳು, ಸುತ್ತಾಡಿದಂತಹ ಕೆಲವೊಂದು ಟೂರಿಸ್ಟ್ ಪ್ಲೇಸಸ್ಗಳು, ನೀವು ಕಂಡುಕೊಂಡಂತಹ ಒಂದು ಕೆಲಸಗಳನ್ನ ಎಲ್ಲ ಒಂದು ಜ್ಞಾಪಕ ಮಾಡ್ಕೊಳ್ತಾ ವಾಕ್ ಮಾಡ್ತಾ ಹೋಗಿ. ಆಗ ನಿಮ್ಮ ಒಂದು ಮನಸ್ಸು ಇದೆಯಲ್ವಾ, ಅದು ರೀಫ್ರೆಶ್ ಆಗ್ತಾ ಹೋಗ್ತಾ ಇರುತ್ತೆ. ವಾಕಿಂಗ್ ಮಾಡ್ತಾ ಇದನ್ನು ಒಂದು ಅಭ್ಯಾಸ ಮಾಡ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಮೈಂಡ್ ತುಂಬ ರಿಲ್ಯಾಕ್ಸ್ ಆಗಿರುತ್ತೆ. ಇದು ಕೂಡ ಒಂದು ಸೆಲ್ಫ್ ಎಸ್ಟೀಮ್ಗೆ ತುಂಬ ಬೆನಿಫಿಟ್ಸ್ ಇದೆ ಸ್ನೇಹಿತರು. ಓಕೆ, ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಟಿವಿಯನ್ನು ಅತಿ ಕಡಿಮೆ ನೋಡಿ. ಎಸ್ ಸ್ನೇಹಿತರೆ, ಯಾವಾಗಲೂ ಸದಾಕಾಲ ಯಾವಾಗಲೂ ಟಿ ವಿ ಮುಂದೆ ಕುಳಿತಿರಬೇಡಿ. ಮನೇಲಿ ಯಾವಾಗಲೂ ದೊಡ್ಡವರು ಹೇಳ್ತಿರ್ತಾರೆ, 24 ಗಂಟೆ ಟಿ ವಿ ನೋಡ್ತಾ ಇರ್ತೀಯ, ನೀನೇನು ಮಾಡೋದಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಬೈತಾ ಇರ್ತಾರೆ. ಓಕೆ, ಎಸ್ ಸ್ನೇಹಿತರೆ, ಟಿ ವಿ ನೋಡೋದ್ರಿಂದ ಏನಾಗುತ್ತೆ ಗೊತ್ತಾ, ನಿಮ್ಮಲ್ಲಿನ ಒಂದು ಊಹಾ ಆಸಕ್ತಿ ಅನ್ನೋದು ಕಡಿಮೆ ಆಗುತ್ತೆ. ಮಕ್ಕಳ ಬೆಳವಣಿಗೆಗೆ, ಒಂದು ಡೆವಲಪ್ಮೆಂಟ್ಗೆ ಟಿ ವಿ ಅನ್ನೋದು ಒಂದು ಅಡ್ಡವಾಗಿರುತ್ತೆ ಸ್ನೇಹಿತರು. ಟಿ ವಿ ನಮಗೆ ಹೆಚ್ಚು ಅವಶ್ಯಕವೋ ಅಷ್ಟೇ ತುಂಬ ಡೇಂಜರಸ್. ಸೊ ಹಾಗಾಗಿ ನಾವು ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅಳವಡಿಸ್ಕೋಬೇಕೇ ಹೊರತು ಪೂರ್ತಿಯಾಗಿ ಅದನ್ನು ಅತಿಯಾಗಿ ಮಾಡುವಂಥದ್ದು ಮಾಡಬಾರ್ದು. ಟಿ ವಿನ ಅತಿಯಾಗಿ ನೋಡೋದು ತುಂಬ ಡೇಂಜರ್.
ಸೊ ಇದು ಕೂಡ ಒಂದು ಊಹಾ ಆಸಕ್ತಿಯನ್ನು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ಅವಾಯ್ಡ್ ಮಾಡಿ ಸ್ನೇಹಿತರು. ಸೊ ಹಾಗೆ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಸಂಗೀತವನ್ನು ಕೇಳಿ. ಏನಾಗುತ್ತೆ ಸಂಗೀತವನ್ನು ಕೇಳೋದ್ರಿಂದ? ಮೆಲೋಡಿ ಸಾಂಗ್ಸ್ ಆ್ಯಂಡ್ ಓಲ್ಡ್ ಸಾಂಗ್ಸ್, ಮೆಲೋಡಿ ಆಗಿರ್ತಕ್ಕಂಥ ಸಾಂಗ್ಸ್ಗಳನ್ನ ಪ್ರತಿದಿನ ಒಂದು ಮೈಂಡ್ ರಿಲ್ಯಾಕ್ಸ್ ಆಗುವಂಥ ಸಾಂಗ್ಸ್, ಸ್ಪಿರಿಚುವಲ್ ಸಾಂಗ್ಸ್, ಇನ್ಸ್ಪಿರೇಷನಲ್ ಸಾಂಗ್ಸ್ ಈ ಥರ ಕೇಳೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ಮಲಗೋಕ್ಕೂ ಮುಂಚೆನೂ 5 ಮಿನಿಟ್ಸ್ ಆರ್ 10 ಮಿನಿಟ್ಸ್ 10 ಆರ್ 30 ಮಿನಿಟ್ಸ್ ಸಾಂಗ್ಸ್ ಕೇಳಿ. ಮೈಂಡ್ ಯಾವಾಗಲೂ ರಿಲ್ಯಾಕ್ಸ್ ಆಗಿರುತ್ತೆ. ಭಕ್ತಿಗೀತೆ ಕೇಳಿ, ಅದರಲ್ಲಿ ಆಲಿಸುವಂಥ ಪಕ್ಷಿ ಸಂಕಲಗಳು, ಪ್ರಕೃತಿಯಲ್ಲಿನ ಒಂದು ಹಲವಾರು ಒಂದು ಮ್ಯೂಸಿಕ್ಸ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಏನಿದೆ ನೋಡಿ, ಆ ಒಂದು ಅಂಶಗಳನ್ನು ಗಮನಿಸಿ ಅದರಿಂದ ಆಗುವಂಥ ಒಂದು ನಿಮಗೆ ಫೀಲಿಂಗ್ಸ್ನ ಅನುಭವಿಸಿ. ಸೊ ಇದು ಏನು ಮಾಡುತ್ತೆ ಗೊತ್ತಾ, ಈ ಥರ ಒಂದು ಅಭ್ಯಾಸ ಮಾಡ್ಕೊಳ್ಳೋದು, ಈ ಥರ ಒಂದು ಅನುಭವಿಸೋದ್ರಿಂದ ನಿಮ್ಮಲ್ಲಿ ಒಂದು ಶಕ್ತಿ, ಸೃಜನಾತ್ಮಕ ಒಂದು ಶಕ್ತಿ ಡೆವಲಪ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದು ಕೂಡ ಒಂದು ಸೆಲ್ಫ್ ಎಸ್ಟೀಮ್ಗೆ ತುಂಬ ಬೆನಿಫಿಟ್ಸ್ ಆಗಿದೆ. ಹಾಗೆ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಇತರರ ಅನುಭೂತಿಯನ್ನು ಅರ್ಥ ಮಾಡ್ಕೊಳ್ಳಿ. ಏನು ಅನುಭೂತಿ ಅಂದರೆ ಎಂಪತಿ, ಲಿಸನಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಎಂಪತಿ. ಓಕೆ, ನಾವು ಒಬ್ಬರ ಬಗ್ಗೆ ವಿಮರ್ಶೆ ಮಾಡೋದಕ್ಕೆ ಮುಂಚೆ, ಜಡ್ಜ್ಮೆಂಟ್ ಮಾಡೋದಕ್ಕೆ ಮುಂಚೆ ಸಮಸ್ಯೆಯನ್ನು ಆ ವ್ಯಕ್ತಿಯ ಕಣ್ಣುಗಳಿಂದ ನೋಡಲು ನಾವು ಪ್ರಯತ್ನ ಪಡಬೇಕು ಸ್ನೇಹಿತರೆ. ಇನ್ನೊಬ್ಬರ ವ್ಯಕ್ತಿನ ಫೀಲಿಂಗ್ಸ್ನ ಅರ್ಥ ಮಾಡ್ಕೋಬೇಕು. ಇಂಗ್ಲೀಷ್ನಲ್ಲಿ 2 ಪದ ಇದೆ ಸ್ನೇಹಿತರೆ. ಒಂದು ಎಂಪತಿ ಅಂತ ಕರೀತಾರೆ, ಒಂದು ಸಿಂಪತಿ ಅಂತ ಕರೀತಾರೆ. ಸಿಂಪತಿ ಅಂದರೆ ಕನಿಕರ, ಎಂಪತಿ ಅಂದರೆ ಆ ವ್ಯಕ್ತಿ ಒಂದು ಅನುಭೂತಿಯನ್ನು ಅನುಭವಿಸ್ತಾನಲ್ವ. ಉದಾಹರಣೆಗೆ ಹೇಳಬೇಕಂತ ಹೇಳಿದ್ರೆ, ಟಿ ವಿಯಲ್ಲಿ 20 ಮೈಲ್ ವೇಗವಾಗಿ ಓಡಿ ಅವನೊಂದು ಪಂದ್ಯದಲ್ಲಿ ಕೊನೆಯ ಒಂದು ಅರ್ಧ ಮೈಲ್ ಇದ್ದಾಗ ಆತ ಒಂದು ಅನುಭವಿಸ್ತಾನಲ್ಲ ಆ ನೋವು, ಅದೇ ಸಮಯದಲ್ಲಿ ಇನ್ನೇನು ಗೆದ್ದು ಬಿಡ್ತೇನೆ ಏನೋ ಒಂದು ಸಂತಸ ಛಲ, ಅದೇ ನೋವು, ಸಂತಸ ಛಲ ಎಲ್ಲ ಉಂಟಾಗುತ್ತೆ ನೋಡಿ, ಅದೇ ಎಂಪತಿ. ಇನ್ನೊಂದು ಹೇಳೋದಾದರೆ, ಇನ್ನೊಬ್ಬ ವ್ಯಕ್ತಿಯ ಮನಸ್ಸಿನೊಳಗೆ ಪ್ರವೇಶ ಮಾಡಿ ಆತನ ಅನುಭೂತಿಯನ್ನು ನೀವು ಅನುಭವಿಸೋದು. ಸೊ ನಿಮಗಿದು ಅರ್ಥ ಆಗ್ಬೇಕಂತ ಹೇಳಿದ್ರೆ ಒಂದು ಪ್ರಶ್ನೆ ಹಾಕ್ಕೊಳ್ಳಿ. ಹೇಗೆ ಅನುಭವಿಸ್ತಾರೆ ಅನ್ನೋದೊಂದು ಪ್ರಶ್ನೆ ಹಾಕ್ಕೊಳ್ಳಿ. ಯಾವ ಥರ ಅಂತ ಹೇಳಿದರೆ, ನಾನು ನನ್ನ ಒಂದು ಹೆಂಡತಿಯಾಗಿ ನನ್ನಂಥ ಒಂದು ಗಂಡನನ್ನು ಪಡೆದಿದ್ದರೆ ಆಗ ನನ್ನ ಫೀಲಿಂಗ್ಸ್ ಹೇಗಿರ್ತಿದ್ವು. ಅರ್ಥ ಆಗ್ತಿಲ್ಲ ಸ್ನೇಹಿತರು. ಹಾಗೆ ಇನ್ನೊಂದು ಫೀಲಿಂಗ್ಸ್ ಕ್ವಶನ್ಸ್ ಹಾಕ್ಕೊಳ್ಳೋದಾದ್ರೆ, ನನ್ನ ತಾಯಿಯಾಗಿ ನನ್ನಂಥ ಮಗನನ್ನು ಪಡೆದಿದ್ದರೆ ಆಗ ನನ್ನ ಫೀಲಿಂಗ್ಸ್ ಹೇಗಿರ್ತಿತ್ತು. ಒಬ್ಬ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಫೀಲಿಂಗ್ಸ್ ಮಾಡೋದು. ಹಾಗೆ ಅವನು ಆಫೀಸ್ನಲ್ಲಿ ಮ್ಯಾನೇಜರ್ ಆಗಿ ಥಿಂಕ್ ಮಾಡೋಂಥದ್ದು, ನನ್ನಂಥ ಉದ್ಯೋಗಿಯನ್ನು ಪಡೆದಿದ್ದರೆ ಆಗ ನನ್ನ ಫೀಲಿಂಗ್ಸ್ ಹೇಗಿರ್ತಿದ್ವು. ಹಾಗೆ ಅವನ ಮಗನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡ್ತಾನೆ, ನನ್ನಂಥ ತಂದೆಯನ್ನು ಪಡೆದಿದ್ದರೆ ಆಗ ಫೀಲಿಂಗ್ಸ್ ಹೇಗಿರ್ತಿದ್ವು. ಹೀಗೆ ಎಂಪತಿ ಅಂತಂದರೆ ಇತರರ ಬಗ್ಗೆ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋದು. ನಾವು ಅವರ ಸ್ಥಾನದಲ್ಲಿ ನಿಂತು ನೋಡುವಂಥದ್ದಕ್ಕೆ ನಾವು ಏನಂತ ಕರಿತೀವಿ, ಎಂಪತಿ ಅಂತ ಕರಿತೀವಿ. ಓಕೆ ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಇದು ಕೂಡ ನಾವು ಇನ್ನೊಬ್ಬರ ಒಂದು ಸಿಂಪತಿ, ಒಂದು ಎಂಪತಿ, ಸಿಂಪತಿಯನ್ನು ತಿಳ್ಕೊಳ್ಳೋದ್ರಿಂದ, ಅಂದರೆ ಇನ್ನೊಬ್ಬರ ಕನಿಕರ ತೋರಿಸೋದ್ರಿಂದ, ನಾವು ಅದನ್ನ ಲೈಫಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಒಂದು ಸೆಲ್ಫ್ ಎಸ್ಟೀಮ್ ಕೂಡ ತುಂಬ ಯೂಸ್ಫುಲ್ ಆಗಿದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಪ್ರಾಮಾಣಿಕತೆಯ ಪರವಾಗಿರಿ. ಎಸ್ ಸ್ನೇಹಿತರೆ, ವ್ಯಕ್ತಿಯ ಒಂದು ಕ್ಯಾರೆಕ್ಟರ್ಗೆ ಪ್ರಾಮಾಣಿಕತೆ ಬಹಳ ಮುಖ್ಯವಾಗಿರುತ್ತೆ. ಎಸ್ ಆರ್ ನೋ? ಎಸ್. ಸೊ ಇದರಲ್ಲಿ ಹೆಚ್ಚು ಪ್ರಾಮಾಣಿಕತೆ ಹಾಗೂ ಒಂದು ಕಡಿಮೆ ಪ್ರಾಮಾಣಿಕತೆ ಎಂದೇನಿಲ್ಲ.
ಓಕೆ, ಪ್ರಾಮಾಣಿಕತೆಯಿಂದ ಇರುವಂತಹ ವ್ಯಕ್ತಿ ಯಾವುದೇ ಆಗಲಿ ಯಾವುದೇ ಒಂದು ಚಿಂತೆ ಇರಲ್ಲ ಸ್ನೇಹಿತರು. ಅವನಿಗೆ ತಪ್ಪು ಮಾಡಿ ಸಿಕ್ಬಿಡೋಂಥ ಒಂದು ಭಯ ಇರಲ್ಲ. ಗೊತ್ತಿಲ್ಲದ ವಿಚಾರಗಳನ್ನು ಅವನು ಡೈರೆಕ್ಟಾಗಿ ನೇರವಾಗಿ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಹೊರತು ನಿಮ್ಮಲ್ಲಿ ಹೇಳುವಂತಹ ವಿಚಾರ ಆಗಿರ್ಬೋದು ನಿಮಗೆ ನಂಬಿಕೆ ಇರದಿದ್ದರೆ ನೀವು ಹೇಳುವುದಿಲ್ಲ ಅನ್ನೋ ಥರ ನಡ್ಕೊಳ್ಳಲ್ಲ. ಅದು ಹೆಚ್ಚಾಗಿ ಪ್ರಾಮಾಣಿಕತೆ ಇರುವುದು ಕಾಣಿಸುತ್ತೆ. ಇದರಲ್ಲಿ ಪ್ರಾಮಾಣಿಕತೆ ಒಂದು ಅಪ್ರಾಮಾಣಿಕತೆ ಆಯ್ಕೆ ಮಾಡ್ಕೊಳ್ಳಿ. ನೀವು ಪ್ರಾಮಾಣಿಕತೆಯಾಗಿರ್ತೀರೋ ಅಥವಾ ಅಪ್ರಾಮಾಣಿಕತೆಯಾಗಿರ್ತೀರೋ ಆಯ್ಕೆ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಹೆಚ್ಚಿನದಾಗಿ ನೀವು ಪ್ರಾಮಾಣಿಕತೆಯನ್ನು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಒಂದು ಸೆಲ್ಫ್ ಎಸ್ಟೀಮ್ ಬೆಳೆಯೋದಷ್ಟೇ ಅಲ್ಲ ಸ್ನೇಹಿತರೆ, ಸಮಾಜದಲ್ಲಿ ನಿಮ್ಮ ಒಂದು ಮಾನ ಮರ್ಯಾದೆಗಳು ಹೆಚ್ಚುತ್ತವೆ. ರಿಯಲಿ. ಸೊ ಇದನ್ನು ಯಾರು 100% ಇದನ್ನು ಪಾಲಿಸ್ತಾರೋ ಸೊ ಸಮಾಜದಲ್ಲಿ ತುಂಬ ಗೌರವ ಸಿಗುತ್ತೆ ಸ್ನೇಹಿತರೆ. ಓಕೆ, ಹಾಗೆ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಹಣಕ್ಕೆ ಕ್ಯಾರೆಕ್ಟರ್ ಇಲ್ಲ. ಹೌದು, ಹಣಕ್ಕೆ ಕ್ಯಾರೆಕ್ಟರ್ ಇಲ್ಲ, ವ್ಯಕ್ತಿತ್ವ ಇಲ್ಲ, ಬೆಲೆ ಇಲ್ಲ. ಹಣ ಮಾಡುವ ಕೆಲಸ ಅದರ ಯಜಮಾನನ ಕೋರಿಕೆಗಳನ್ನು ಪ್ರತಿಫಲಿಸುತ್ತೆ ಅಷ್ಟೇ, ಈಡೇರಿಸುತ್ತೆ. ಹಣದಿಂದ ದೊಡ್ಡ ದೊಡ್ಡ ಆಸ್ಪತ್ರೆ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಮನೆ, ಮ್ಯೂಸಿಯಂ ಎಲ್ಲವನ್ನ ಕಟ್ಬೋದು ಸ್ನೇಹಿತರೆ. ಆದರೆ ನಿಮ್ಮ ಒಂದು ಮನಸ್ಸಿಗೆ ತೃಪ್ತಿ ಆಗೋದಿಲ್ಲ. ನಿಮ್ಮ ಹಣದ ಸ್ವಲ್ಪ ಭಾಗವನ್ನು ಬಡ ವಿದ್ಯಾರ್ಥಿಗೆ ಆಗಿರ್ಬೋದು, ಬಡ ಜನರಿಗೆ ಆಗಿರ್ಬೋದು ಸ್ವಲ್ಪ ಒಂದು ದಾನ ಮಾಡಿ ನೋಡಿ, ಅನಾಥರಿಗೆ ದಾನ ಮಾಡಿ ನೋಡಿ. ಸೊ ಆಗ ನಿಮ್ಮಲ್ಲಿ ಅವರ ಒಂದು ಕಣ್ಣಂಚಿನ ಒಂದು ಕೃತಜ್ಞತಾ ಭಾವ ಇರುತ್ತೆ ನೋಡಿ, ಆಗ ನಿಮ್ಮ ಒಂದು ಹಣಕ್ಕೆ ಸಾರ್ಥಕತೆ ಸಿಗುತ್ತೆ, ಆತ್ಮಸಂತೃಪ್ತಿ ಸಿಗುತ್ತೆ. ದಟ್ ಈಸ್ ದಿ ರಿಯಲಿ ಸ್ನೇಹಿತರು. ಸೊ ಇದು ಕೂಡ ಒಂದು ಬೆಳೆಸ್ಕೊಳ್ಳೋದ್ರಿಂದ ಸೆಲ್ಫ್ ಎಸ್ಟೀಮ್ಗೆ ತುಂಬ ಬೆನಿಫಿಟ್ಸ್ ಆಗಿದೆ. ಸೊ ಸ್ನೇಹಿತರೆ, ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಹಣ ಯಾವತ್ತೂ ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರು. ಈಗಿನ ಜನ್ರೇಷನ್ನು ವ್ಯಕ್ತಿತ್ವಕ್ಕಿಂತ ಸಂಬಂಧಕ್ಕಿಂತ ಹಣ ಇಂಪಾರ್ಟೆಂಟ್ ಅಂತ ಬೆಲೆ ಕೊಡ್ತಾ ಇದ್ದಾರೆ. ಬಟ್ ಅದು ಶಾಶ್ವತ ಅಲ್ಲ ಸ್ನೇಹಿತರೆ. ಹಣ ಯಾವತ್ತಿಗೂ ಇಂಪಾರ್ಟೆಂಟ್ ಅಲ್ಲ, ಅದು ಒಂದು ವಸ್ತು, ನಮ್ಮಲ್ಲಿನ ಒಂದು ಆಸೆಗಳನ್ನು ಈಡೇರಿಸುವಂಥ ವಸ್ತು ಅಷ್ಟೇ. ಅದರಿಂದ ಸಂತೋಷನಾಗಿರ್ಬೋದು, ಆರೋಗ್ಯವಾಗಿರ್ಬೋದು ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸ್ನೇಹಿತರು. ಸಂಬಂಧಗಳು ಆಗಿರ್ಬೋದು ದುಡ್ಡಿನಿಂದ ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ವಿಶ್ವಾಸ, ಆತ್ಮವಿಶ್ವಾಸ, ಎನಿ ಒನ್ ನೀನು ಲೈಫಲ್ಲಿ ಏನೇ ಆಗಿರ್ಬೋದು, ಬಂಗ್ಲೆ ಕಟ್ಟಿಸ್ಬೋದು, ಇಷ್ಟಪಟ್ಟಿದ್ದನ್ನೆಲ್ಲ ಕೊಂಡ್ಕೋಬೋದು, ಬಟ್ ನೆಮ್ಮದಿನ ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಸ್ನೇಹಿತರೆ, ಎಷ್ಟೇ ಕೋಟಿ ಬದುಕಿದ್ರು ಅಷ್ಟೇ. ಸೊ ದಯವಿಟ್ಟು ಹಣಕ್ಕೆ ಯಾವಾಗೂ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಡಿ ಸಂಬಂಧಗಳಿಗಿಂತ. ಸಂಬಂಧಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ನಿಮ್ಮನ್ನು ನೀವು ವಂಚಿಸಿಕೊಳ್ಳಬಾರ್ದು. ಎಸ್ ಸ್ನೇಹಿತರೆ, ನಿಮ್ಮನ್ನು ನೀವು ಇಷ್ಟಪಡ್ತಾ ಇದ್ದೀರಾ, ನಿಮ್ಮ ಒಂದು ಕ್ಯಾರೆಕ್ಟ್ರು ಒಂದು ಸಕ್ರಮವಾಗಿದ್ದರೆ ನೀವು ನಿಮ್ಮನ್ನು ಇಷ್ಟಪಡ್ತೀರಿ. ನಿಮ್ಮ ಜೀವನದಲ್ಲಿ ನಿಮ್ಮ ಕನಸುಗಳೇನು, ನೀವೇನು ಸಾಧಿಸಬೇಕು, ಭವಿಷ್ಯದಲ್ಲಿ ನೀವೇನು ಆಗಬೇಕು ಅಂದ್ಕೊಂಡಿದ್ದೀರಾ, ಇದ್ರ ಬಗ್ಗೆ ಒಂದು ಯೋಚನೆ ಮಾಡ್ತಾ ಬನ್ನಿ. ಹಾಗಂತ ನಿಮ್ಮನ್ನು ನೀವು ವಂಚಿಸ್ಕೊಳ್ಳೋಕೆ ಹೋಗಬೇಡಿ. ಅಂದರೆ ನೀವೇನಾಗಿದ್ದೀರಾ, ಸ್ವಂತ ಆಲೋಚನೆಗಳಿಲ್ಲದೆ ಯಾರೇನೇ ಹೇಳಿದರೆ ಅವರಂತೆ ವರ್ತಿಸ್ತಿದ್ದೀರಾ, ಬೇರೆಯವ್ರು ಏನು ಹೇಳ್ತಾರೋ ಹೌದು ಕರೆಕ್ಟ್ ಅದ್ರ ಬಗ್ಗೆ ಚಿಂತೆ ಮಾಡ್ತೀರಾ, ಇನ್ನೊಬ್ಬ ಬೇರೆ ಏನೋ ಹೇಳ್ತಾರೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀರಾ. ಸೊ ಆ ಥರದನ್ನು ಬಿಡಿ ಸ್ನೇಹಿತರೆ. ನಿನ್ನ ಒಂದು ಕ್ಯಾರೆಕ್ಟರ್ ಏನು ಅನುಗುಣವಾಗಿದೆಯಾ ಅದ್ರ ಬಗ್ಗೆ ಥಿಂಕ್ ಮಾಡಿ, ಅದ್ರ ಬಗ್ಗೆ ಒಂದು ಪ್ರಶ್ನಿಸಿಕೊಳ್ಳಿ ನಿಮಗೆ ನೀವೇ. ನನ್ನ ಗುಣಗಳೇನು, ನಾನು ಮೆಚ್ಚಲು ಯೋಗ್ಯವಾಗಿದೆಯಾ. ಸೊ ಈ ರೀತಿ ಒಂದು ಪ್ರಶ್ನೆ ಮಾಡ್ಕೊಳ್ಳಿ. ಹಾಗೆ ನೀವೇನಾಗಬೇಕಂತ ಬಯಸಿದರೆ ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿ, ಆ ಗುರಿಯನ್ನು ಮುಟ್ಟಲು ಹಂತ ಹಂತವಾಗಿ ಮೇಲೇರಿ ಸ್ನೇಹಿತರೆ. ಆಗ ನಿಮ್ಮ ಒಂದು ಮನಸ್ಸು ಎಲ್ಲಿಲ್ಲದ ಒಂದು ಫೀಲ್ ಆಗುತ್ತೆ. ದಟ್ಸ್ ರಿಯಲಿ. ಸೊ ಹಾಗಂತ ದಯವಿಟ್ಟು ನಿಮ್ಮನ್ನು ನೀವು ವಂಚಿಸ್ಕೊಳ್ಬಾರ್ದು. ವಂಚಿಸ್ಕೊಳ್ಳೋದ್ರಿಂದ ಒಂದು ಸೆಲ್ಫ್ ಎಸ್ಟೀಮಿಗೆ ತುಂಬ ಇದಾಗುತ್ತೆ. ಸೊ ಆದಷ್ಟು ನಿಮ್ಗೆ ಸೆಲ್ಫ್ ಎಸ್ಟೀಮ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಾಯ್ಡ್ ಮಾಡಬೇಕು ಸ್ನೇಹಿತರು. ಓಕೆ, ಹಾಗೆ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ.
ಗೊಡ್ಡು ಹರಟೆ ಬೇಡ. ಇಂಗ್ಲೀಷಲ್ಲಿ ಏನು ಹೇಳ್ತೀವಿ? ಡೋಂಟ್ ಸ್ಟುಪಿಡ್. I don't always tolerate stupid peoples, but when I do, I am properly at work. ಯಾವುದೇ ಒಂದು ವ್ಯಕ್ತಿಗಾದರೂ ಒಂದು ಪರಿಮಿತವಾಗಿರ್ತಕ್ಕಂಥ ಒಂದಿಷ್ಟು ಹಣ ಮಾತ್ರ ಇರುತ್ತಷ್ಟೆ. ಇವನು ಖರ್ಚು ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ವ್ಯವಹರಿಸಬೇಕು. ಅದರಲ್ಲಿ ನಿಮ್ಮ ಒಂದು ಕಾಲವನ್ನು ಪೋಲ್ ಮಾಡಬೇಡಿ. ಕಾಲವಂದರೆ ಟೈಮ್. ಕೆಲಸ ಕಾರ್ಯ ಇಲ್ಲದೆ ಗೊತ್ತು ಗುರಿ ಇಲ್ಲದ ಜೊತೆ ಕೂತ್ಕೊಂಡು ಹರಟೆ ಮಾಡಬೇಡಿ, ಗಾಸಿಪ್ ಮಾಡಬೇಡಿ. ನಿಮ್ಮ ಒಂದು ಏನು ಟೈಮ್ನ ಸೇವ್ ಮಾಡಿಕೊಂಡು ಆ ಟೈಮ್ನ ಏನು ಮಾಡಬೇಕು ಒಂದು ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ. ಯಾವಾಗಲೂ ನಗ್ನಗ್ತಾ ಇರಿ. ನಗು ಒಂದು ಯೂನಿವರ್ಸಲ್ ಭಾಷೆ, ಗೊತ್ತಲ್ವಾ? ನಮ್ಮ ಒಂದು ಸ್ಮೈಲ್ ಇದೆಯಲ್ವಾ, ಆ ಸ್ಮೈಲು ತುಂಬ ಪವರ್ಫುಲ್ ಆದಂಥ ಸ್ನೇಹಿತರೆ. ಅದು ಅದರಲ್ಲಿ ಅದನ್ನು ಯೂನಿವರ್ಸಲ್ ಭಾಷೆ ಅಂತ ಕರೀತಾರೆ, ಪಾಸಿಟಿವ್ ಭಾಷೆ ಅಂತ ಕರೀತಾರೆ. ಅದು ಒಂದು ಇನ್ನೊಬ್ಬ ಒಂದು ಅನ್ನೋನ್ ಪರ್ಸನ್ಸ್ನ ಪರಿಚಯ ಇಲ್ಲದೇ ಇದ್ರೂ ಸಹ ಈ ಒಂದು ನಮ್ಮ ಒಂದು ಸ್ನೇಹವನ್ನು ಮಾಡಿಕೊಳ್ಳುವಂಥ ಸೂಚನೆ ಕೊಡುತ್ತೆ ಸ್ನೇಹಿತರೆ. ಒಂದು ಸ್ಮೈಲ್. ಹೆಸರು ನೀವು ನೋಡಿ, ಅನ್ನೋನ್ ಪರ್ಸನ್ಸ್ ನೋಡಿ ಒಂದು ಸ್ಮೈಲ್ ಮಾಡಿ ಅವ್ರ ಜೊತೆ ಮಾತಾಡಿ. ಸೊ ನಿಮ್ಮಿಬ್ಬರ ನಡುವೆ ಒಂದು ಸ್ನೇಹ ಬೆಳೆಯುತ್ತೆ. ಅಷ್ಟು ಶಕ್ತಿ ಇದೆ ಈ ಒಂದು ಸ್ಮೈಲ್, ನಗುವಿಗೆ. ಓಕೆ, ಸೊ ಅವರು ಕೂಡ ನಿಮ್ಮ ಒಂದು ಜೊತೆ ಒಬ್ಬ ವ್ಯಕ್ತಿ ನೋಡಿ ನೀವು ನಗುವಿನಿಂದ ವಿಶ್ ಮಾಡಿದಾಗ ಅವರು ಕೂಡ ನಿಮಗೆ ರಿಯಾಕ್ಟ್ ಆಗಿ ಖುಷಿಯಿಂದ ವಿಶ್ ಮಾಡ್ತಾರೆ. ಓಕೆ, ಆ ನಗುವಿಗೆ ಅರ್ಥ ಏನು? ನಾನು ಓಕೆ, ನೀನು ಓಕೆನಾ ಅಂತ ಅರ್ಥ. ಎಸ್ ಆರ್ ನೋ? ಎಸ್. ಆ ಥರ ನಿಮ್ಮ ಒಂದು ಭಾವನೆ ಬಂದರೆ ನಿಮ್ಮಲ್ಲಿ ಒಂದು ಸೆಲ್ಫ್ ಎಸ್ಟೀಮ್, ಕಾನ್ಫಿಡೆಂಟ್ ಆಗಿದೆ ಅಂತ ಅರ್ಥ. ಓಕೆ, ಹಾಗೆ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ನೇರವಾಗಿ ನಡೆಯಿರಿ. ಯಾವಾಗಲೂ ನಡಿಬೇಕಾದ್ರೆ ನಿಮ್ಮ ಒಂದು ಪರ್ಸ್ನಲ್ ಬಾಡಿ ಲ್ಯಾಂಗ್ವೇಜ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರು. ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಹಾಕ್ತಾ ನಡೆಯಿರಿ. ಆಗ ನಿಮ್ಮ ಒಂದು ನಡಿಗೆ ಏನಿರುತ್ತೆ ಅಲ್ವಾ, ಅದಕ್ಕೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಏನು ಲಾಸ್ಟ್ ಪಾಯಿಂಟ್? ಥ್ಯಾಂಕ್ ಯು ಎಂದು ಹೇಳಿರಿ. ಏನಿದು? ಯಾವುದಕ್ಕೆ ಕೇಳಬೇಕು ನಾವು ಥ್ಯಾಂಕ್ ಯು ಅಂತ? ನಿಮಗೆ ಗೊತ್ತಿರ್ಬೋದು, ಯಾರಾದರೂ ನಿಮ್ಮನ್ನು ಒಂದು ಕುರಿತು ಒಂದು ಮೆಚ್ಚುಗೆ ಮಾತಾಡ್ತಾರೆ, ಹೊಗಳಿಕೆ ಥರ ಆಕಾಶಕ್ಕೂ ಏರಬಾರ್ದು, ಅಸಡ್ಡೆನೂ ತೋರಬಾರ್ದು. ಸರಳವಾಗಿ ಒಂದು ಪೊಲೈಟಾಗಿ ಥ್ಯಾಂಕ್ ಯು ಅಂತ ಸ್ಮೈಲಿಂದ ಹೇಳಿ ಸಾಕು. ಅದು ನಿಮ್ಮ ಮೇಲೆ ನಿಮಗಿರುವಂತಹ ಒಂದು ನಂಬಿಕೆನ ತೋರಿಸುತ್ತೆ ಸ್ನೇಹಿತರು. ಎಸ್, ರಿಯಲಿ ಈ ಥರ ನಾವು ಹೇಳೋದ್ರಿಂದ ನಮ್ಮಲ್ಲಿನ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೀತಾ ಹೋಗುತ್ತೆ ಸ್ನೇಹಿತರು. ಸೊ ಇಷ್ಟು 19 ಪಾಯಿಂಟ್ಸ್ಗಳನ್ನ ನಾವು ಬೆಳೆಸ್ಕೊಳ್ಳೋದ್ರಿಂದ ನಮ್ಮ ಒಂದು ಸೆಲ್ಫ್ ಎಸ್ಟೀಮ್ ಅನ್ನೋದು ಡೆವಲಪ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಹೀಗೆ ಬೆಳೆಸ್ಕೊಳ್ಳೋದ್ರಿಂದ ನಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನೆಕ್ಸ್ಟು ಸ್ಟೆಪ್ಸ್ ಆಗಿ ಕನ್ವರ್ಟ್ ಆಗಿ ನಾವು ಮುಂದೆ ಹೆಜ್ಜೆ ಇಡ್ತೀವಿ. ಎಷ್ಟು ಸ್ನೇಹಿತರೆ ನೋಡಿದ್ರಲ್ವಾ 19 ಸ್ಟೆಪ್ಸ್ಗಳನ್ನ. ಸೊ ಈ 19 ಸ್ಟೆಪ್ಸ್ಗಳು ಲೈಫಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಒಂದು ಲೈಫ್ ಸ್ಟೈಲ್ ಗುರಿ ಮುಟ್ಟಲಿಕ್ಕೆ ಒಂದು ಮೊದಲನೇ ಮೆಟ್ಟಿಲಿದು. ಓಕೆ, ಈ ಒಂದು ಮೊದಲನೇ ಮೆಟ್ಟಿಲು ಹತ್ತೋದಕ್ಕೆ ಇಷ್ಟು ಅಂಶಗಳನ್ನ ನಾವು ಲೈಫಲ್ಲಿ ಅಳವಡಿಸ್ಕೋಬೇಕಾಗತ್ತೆ ಸ್ನೇಹಿತರೆ. ಇದನ್ನು ಅಳವಡಿಸ್ಕೊಳ್ಳೋದ್ರಿಂದ ಈ ಒಂದು ಸೆಲ್ಫ್ ಎಸ್ಟೀಮು ನಾವು ಹೆಚ್ಚಾಗಿದೆ ಅಂತಂದರೆ ಆಟೋಮೆಟಿಕ್ಕಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ಮೈಗೂಡುತ್ತೆ ಸ್ನೇಹಿತರೆ. ಒಂದು ವೇಳೆ ನಿಮಗೇನಾದರೂ ದೇವ್ರ ಪ್ರತ್ಯಕ್ಷ ಆದರೆ ಸ್ನೇಹಿತರೆ, ದೇವ್ರು ನಿಮಗೊಂದು ಅವಕಾಶ ಕೊಡ್ತಾನೆ. ಭಕ್ತ, ನಾನು ನಿನಗೊಂದು ವರ ಕೊಡ್ತೀನಿ, ಒಂದು ಅವಕಾಶ ಕೊಡ್ತಾಯಿದ್ದೀನಿ ಜೀವನವನ್ನು ಬದಲಾಯಿಸ್ಕೊಳ್ಳೋದಕ್ಕೆ, ಏನು ವರ ಬೇಕು ಕೇಳು ಅಂತ ಹೇಳಿದಾಗ ನೀವು
ಭಗವಂತ ನನಗೆ ನಾನು ತುಂಬ ಚೆನ್ನಾಗಿದ್ದೀನಿ, ನನ್ನ ತಂದೆ ತಾಯಿ ಕೂಡ ಚೆನ್ನಾಗಿದ್ದಾರೆ, ಒಂದು ಸಮಾಜದ ಹಿನ್ನೆಲೆಗೆ ಒಂದು ಒಳ್ಳೆಯ ಗೌರವದಿಂದ ಬದುಕ್ತಾ ಇದ್ದೀನಿ. ಚರಿತ್ರೆಯಲ್ಲಿ ಮತ್ತೊಮ್ಮೆ ಹುಟ್ಟಬೇಕಂತ ಆಸೆ ಇದೆ ಹೊರತು ಬೇರೆ ಲೋಕದಲ್ಲಿ ಹುಟ್ಟಬೇಕನ್ನೋ ಆಸೆ ಇಲ್ಲ. ನನಗಿನ್ನೇನು ಬೇಡ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ನೀವು ಎದೆ ಮೇಲೆ ಕೈ ಇಟ್ಕೊಂಡು ಹೇಳೋದಾದರೆ ಆಗ ನಿಮ್ಮಲ್ಲಿ ಒಂದು ಸೆಲ್ಫ್ ಎಸ್ಟೀಮ್ ಅನ್ನೋದು ತುಂಬ ಹೆಚ್ಚಾಗಿದೆ ಅಂತ ಅರ್ಥ ಸ್ನೇಹಿತರೆ. ಓಕೆ, ಸೊ ಈ ಥರ ಒಂದು ಸೆಲ್ಫ್ ಎಸ್ಟೀಮ್ ನಿಮ್ಮಲ್ಲಿ ಬಂತು ಅಂತ ಹೇಳಿದ್ರೆ ಈ ಥರದ ಒಂದು ಮನೋಭಾವನೆ, ಔನ್ನತ್ಯ ಭಾವ ಅನ್ನೋದು ನಿಮ್ಮಲ್ಲಿ ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಅದು ಒಂದು ಸಕ್ಸಸ್ ಗುರಿಯನ್ನು ಮುಟ್ಟಲಿಕ್ಕೆ ಸಹಾಯಕವಾಗುತ್ತೆ. ಓಕೆ ಸ್ನೇಹಿತರೆ, ನಾನು ನೆಕ್ಸ್ಟು ಟಾಪಿಕ್ ಸೆಲ್ಫ್ ಕಾನ್ಫಿಡೆನ್ಸ್, 2ನೇ ಮೆಟ್ಲಿಗೆ ಹೆಜ್ಜೆ ಇಡ್ತಾ ಇದ್ದೀನಿ. ಅದು ನೆಕ್ಸ್ಟು ಟಾಪಿಕಲ್ಲಿ ಬರುತ್ತೆ ನಿಮಗೆ. ಈ ಒಂದು ಸೆಲ್ಫ್ ಎಸ್ಟೀಮ್ ಅನ್ನೋದು ನೀವು ಮೊದಲನೇ ಪಾರ್ಟ್, ಫಸ್ಟ್ ಪಾರ್ಟ್, ಸೆಕೆಂಡಲ್ಲಿ ಏನೆಲ್ಲ ಕಲ್ತಿದ್ದೀರಾ ಇದು ಅಳವಡಿಸ್ಕೊಂಡು ಲೈಫಲ್ಲಿ ನಾವು ಸಕ್ಸಸ್ ಆದಾಗ ನೆಕ್ಸ್ಟ್ ಬರೋವಂಥದ್ದು ಸ್ಟೆಪ್ಸೇ ಸೆಲ್ಫ್ ಕಾನ್ಫಿಡೆನ್ಸನ್ನು ಮೈಗೂಡಿಸ್ಕೊಳ್ಳೋದು ಹೇಗೆ, ಸೊ ಹೇಗೆ ಬರುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊತೀವಿ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ನಮ್ಮ ಒಂದು ವಿಡಿಯೋನ ನೋಡ್ತಾ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಪ್ರತಿಯೊಬ್ಬರಿಗೂ ಇದು ಹೆಲ್ಪ್ಫುಲ್ ಆಗುವಂಥ ಒಂದು ಟಾಪಿಕ್ಕು, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನಾನು ಆದಷ್ಟು ಇದನ್ನು ಶಾರ್ಟ್ ಟೈಮಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ತುಂಬ ಲಾಂಗ್ ಆಗಿ ನಿಮಗೆ ಬೋರ್ ಅನಿಸಿದರೆ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.